ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಯ್ಯೋ ಪಾರು, ನಾವು ಕ್ಲೀನ್ ಮಾಡ್ಕೋತೀವಿ, ನಿಮ್ಗೆ ಯಾಕೆ ತೊಂದರೆ? ಪ್ಲೀಸ್. ಯಾಕೆ ನಾವ್ಯಾಕೆ ಮಾಡಬಾರ್ದು? ಪಾಪ ನೀವು ಅಪ್ಪ ಅಮ್ಮ ನೋಡೋಕ್ಕೆ ಸುಮಾರು ದಿನ ಆದ್ಮೇಲೆ ಬಂದಿದ್ದೀರಾ. ಅದ್ರ ಮ್ಯಾಕೆ ಈ ಗಲಾಟೆ ಪಲಾಟೆ ಅಂತ ಎಲ್ಲ ಸುರಾಯ್ತು. ನೀವು ಅದಕ್ಕೆ ಸುಮ್ಕೆಯಲ್ಲಿ ಸಮಾಧಾನವಾಗಿರಿ, ಇದೆಲ್ಲ ನಾವು ಕ್ಲೀನ್ ಮಾಡ್ಕೋತೀವಿ ಅಲ್ವಾ ಸರ್? ನೋವನ್ನ ಹತ್ರದಿಂದ ನೋಡಿರೋರು ಕಷ್ಟದ ಬಗ್ಗೆ ತಿಳ್ಕೊಂಡಿರ್ತಾರೆ, ಇನ್ನೊಬ್ರು ಕಷ್ಟ ಆಗ್ಬಾರ್ದು ಅಂತ ಬಯಸ್ತಾರೆ. ಅದಕ್ಕೆ ಇದೆಲ್ಲ ನಾವು ಮಾಡ್ತೀವಿ, ನೀವು ಬರೀ ಪೂಜೆ ಬಗ್ಗೆ ಗಮನ ಕೊಡಿ. ಅಕ್ಕಂಗಿರೋ ಪೂಜೆ ಮಾಡ್ಕೊ ಬನ್ನಿ, ನಾವು ಆ ಕಡೆಗೆ ಇರ್ತೀವಿ. ಅಪ್ಪ ಅಮ್ಮ, ನನ್ನ ಜೀವನದಲ್ಲಿ ಏನು ನಡೀತಿದೆ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ. ನನ್ನ ಹೊಟ್ಟೆಲಿ ಬೆಳೀತಿರೋ ಮಗು ಜವಾಬ್ದಾರಿನ ಕರ್ಣ ಅವ್ರು ತಗೊಂಡಿದ್ದಾರೆ. ನೀವೇ ಇದನ್ನ ನೋಡಿ ನಿಮ್ಮ ಮಗಳ ಜೀವನಕ್ಕೆ ಒಂದು ಉತ್ತರ ಕೊಡಬೇಕು. ಕರ್ಣ ಸರು ನನ್ನ ಹತ್ರ ನೀನು ನಂಬಿಕೆ ಕಳ್ಕೊಬೇಡ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಆದರೆ ಈ ಕನ್ಫ್ಯೂಷನಲ್ಲಿ ಹೇಗೆ ಮುಂದುವರಿಬೇಕು ಅನ್ನೋದೇ ಪ್ರಶ್ನೆ ಆಗಿದೆ. ಇವಾಗಾದ್ರೂ ಮನ್ಸಿಗೆ ಸಮಾಧಾನ ಆಗಿರ್ಬೇಕಲ್ವಾ ನಿಮ್ಗೆ? ನೆಮ್ಮದಿ ಸಿಗದೆ ಇರುತ್ತೆ ಕಣ ಸರ್. ಜೊತೆಗಿರೋದ ಜೀವ ಎಂದೆಂದು ಜೀವಂತ ಅಂತ ಮಾತೇ ಇಲ್ವೇ? ಹಂಗೆಯ ಅಂತ ಜೀವಗಳ ಹತ್ರ ಮಾತಾಡ್ಕೊಂಡು ಬಂದ್ಮ್ಯಾಕೆ ಮನ್ಸಿಗೊಂದು ನೆಮ್ಮದಿ, ಮನ್ಸಲ್ಲಿರೋ ಪ್ರಶ್ನೆಗಳಿಗೆಲ್ಲ ಒಂದು ಉತ್ತರ, ಎರಡು ಸಿಗ್ತೈತೆ. ಆಮ್ಯಾಕೆ ಇನ್ನೊಂದು ದಿವ್ಸ ನೀವು ನಿಮ್ಮ ಅಪ್ಪ ಅಮ್ಮ ಮಲಗಿರೋ ಜಾಗ ಐತಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ. ಇನ್ಯಾಕೆ ಇದ್ರ ಜವಾಬ್ದಾರಿ ನಂದು. ಶಿವ ಅಂದ್ರೆ ಆತ್ಮ ಬಂಧು ಅಂತ ಮತ್ತೆ ಪ್ರೂವ್ ಮಾಡ್ಬಿಟ್ರಿ. ಅಯ್ಯಯ್ಯೋ, ಅದ್ರಲ್ಲಿ ನಮ್ದೇನೈತೆ, ಎಲ್ಲ ಮಾಕಳಂದೆ. ಸರಿ ಬನ್ನಿ, ಮನೆಗೆ ಹೋಗಮ್ಮ. ಇಲ್ಲ 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 ಇಲ್ಲ, ಎಲ್ಲರೂ ವೇಟ್ ಮಾಡ್ತಿರ್ತಾರೆ, ಹೊರಡ್ಬೇಕು. ಅದೆಂಗೆ ಹೋಗ್ಬಿಡಕ್ಕಾಗತ್ತೆ? ನೀವೆಲ್ಲರೂ ಮೊದಲನೇ ಸತಿ ನಮ್ಮ ಊರಿಗೆ ಬಂದಿದ್ದೀರಾ ಅಂದಮೇಲೆ ನಮ್ಮ ಮನೆಗೆ ಬಂದೇ ಹೋಗ್ಬೇಕು. ಏನ್ ಮಾವ? ಬರ್ಲೇಬೇಕು. ನಾನಂತೂ ಸುಮ್ಮನೆ ಹೋಗಕ್ ಬಿಡಲ್ಲ. ಬನ್ನಿ ಬನ್ನಿ. ಲೇಡೀಸ್ರೇ ಒಬ್ಬಟ್ರ ಅಂದ್ಮ್ಯಾಕೆ ಜೆಂಡರ್ಸ್ ಸುಮ್ಮನೆ ಇರಂಗಿಲ್ಲ. ಬನ್ನಿ 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 ಹೋಗು. ನಮ್ಮಪ್ಪ ಕೆಟ್ಟಪ್ಪ ಇಲ್ಲಿಗೆ ಬಂದವನಲ್ಲಪ್ಪ, ಓಡಪ್ಪ. ಮಾದಪ್ಪ, ನೀನಾ? ಒಂದು ನಿಮಿಷ ಇರ, ಮಾಡ್ತೀನಿ. ಮಾದಪ್ಪ, ನೀವು ಯಾರು ಗೊತ್ತಾಗ್ಲಿಲ್ವಲ್ಲ? ಓ ಅಕ್ಕ, ನೀವೇನಿಲ್ಲಿ? ನಮ್ಮ ಮಾರಿಗುಡಿ ಜಾತ್ರೆ ಅಲ್ವಾ, ಅದನ್ನ ನೋಡೋಣ ಅಂತ ಬಂದ್ವಿ. ಆಮೇಲೆ ಇವಳು ನನ್ನ ಗೆಳತಿ ಲಕ್ಷ್ಮಿ ಅಂತ, ಇವಳಿಗೂ ಜಾತ್ರೆ ಎಲ್ಲ ತೋರ್ಸೋಣ ಅಂತ ಕರ್ಕೊಂಬಂದೆ. ನಮಸ್ಕಾರ. ಹಾಗೆ ಊರೆಲ್ಲ ಸುತ್ತಾಡ್ಬೋದಲ್ವಾ, ಅದಕ್ಕೆ ಬಂದ್ವಿ. ಆದ್ರೆ ಒಂದು ಹುಡುಗಿನ ಬೈಕಲ್ಲಿ ಮುಂದೆ ಕೂರ್ಸ್ಕೊಂಡು ಹೇಳ್ಕೊಡ್ತಾ ಇದ್ದಾನೆ. ಬಂದ್ ನಮ್ ಕಾರ್ಗೆ ಕೂತ್ಬಿಡದ ಸುಮ್ಮನೆ. ಹಾಗೆ ನಮ್ಮೇಲೆ ರೋಪ್ ಆಗ್ತಾನೆ ಅವನು. ಹೌದಾ? ಇಲ್ಲೋ ಇದ್ರಲ್ಲ, ಸ್ಕೂಟರ್ ಇಲ್ಲೇ ಇದೆ. ಹೌದಲ್ವಾ? ಇರಿ ಬಂದು, ನಮ್ಮೂರಲ್ಲಿ ಅಂತ ಕಿತ್ತೋದವ್ರು ಯಾರಿದ್ದಾರೆ? ಅದು ಬೀದಿಲಿ ಹುಡುಗಿನ ಕೂರಿಸ್ಕೊಂಡು ಗಾಡಿ ಓಡಿಸೋಂಥವ್ರು. ಇರ್ಲಿ, ಈ ತಗೊಳಕ್ ಬರ್ತಾನಲ್ಲ, ಆವಾಗ ತಗೊಳಕತ್ತಾನೆ.
ದಪ್ಪ ನನ್ನ ಮಗನೆ, ಈಗ ಸ್ವಲ್ಪ ಹೊತ್ತು ಮುಂಚೆ ನಾನು ದೊಡ್ಡ ಗಂಡಸು ಅಂತ ಬಿಲ್ಡಪ್ ಹಾಕೋತಾ ಇದ್ದೆ, ಇನ್ನು 5 ನಿಮಿಷ ಆಗಿಲ್ಲ, ಆಗ್ಲೇ ಬಂದು ಬಚ್ಚಿಟ್ಕೊಂಡಿದ್ಯಲ್ಲೋ. ನಾನ್ ದೊಡ್ಡ ಗಂಡಸೆ, ನೀನ್ ಅದ್ರ ಜೊತೆ ಇನ್ನೊಂದು ಹೇಳಿಲ್ವಾ ದೊಡ್ಡವರಿಗೆ ಮರ್ಯಾದೆ ಕೊಡ್ಬೇಕು ಅಂತ. ಸುಮ್ನೆ ಮರ್ಯಾದೆ ಕೊಡಕ್ಕೋಸ್ಕರ ಇಲ್ಲಿ ಬಂದು ಕುತ್ಕೊಂಡಿದ್ದೀನಿ ಅಷ್ಟೇ. ಹೌದು, ನೀವೇ ಎದ್ರಕೊಂಡ? ನಿನ್ ಜೊತೆ ಇನ್ಮೇಲೆ ಅದು ಆಗ್ಬೇಕಲ್ಲ, ನೀನ್ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ. ಹೋಗ್ಲಿ ಬಿಡು, ಹಾಗೆಲ್ಲ ಬೈಬಾರ್ದು. ಬೈಯೋದಲ್ಲ ಅಕ್ಕ, ಇಂಥ ನನ್ನ ಮಕ್ಕಳಿಂದನೇ ನಮ್ಮೂರಿಗೆ ಕೆಟ್ಟ ಹೆಸರು. ದೇವಿ ಪುತ್ರ ಶಿವು ಇರೋ ಊರಿದು. ದೂರಿಂದೆಲ್ಲ ಜಾತ್ರೆ ನೋಡೋಕೆ ಅಂತ ನಮ್ಮೂರಿಗೆ ಬರ್ತಾ ಇದ್ದಾರೆ. ಇಂಥ ಕಿತ್ತೋದು ಕಚಡ ಕಂತ್ರಿ ಕಜ್ಜಿ ನಾಯಿ ನನ್ನ ಮಕ್ಕಳಿಂದನೇ ನಮ್ಮೂರಿಗೆ ಕೆಟ್ಟ ಹೆಸರು ಬರೋದು. ನೋಡಿ ಬರೀ ಗಂಡ್ ಮಕ್ಳನ್ನ ಬೈಯೋದಲ್ಲ, ಅವ್ರು ನಂಬ್ಕೊಂಡು ಬರ್ತಾರಲ್ಲ ಹೆಣ್ಮಕ್ಳು, ಅವ್ರಿಗೂ ಚೆನ್ನಾಗಿ ಉಗಿಬೇಕು. ಉಗಿಯೋದಲ್ಲ, ಪೊರ್ಕೆ ತಗೊಂಡು ಚೆನ್ನಾಗಿ ಬಾರಿಸ್ಬೇಕು. ಬೇಬೆ, ಆ ಡುಮ್ಮಿ ಪೊರ್ಕೆಲ್ ಹೊಡೆದಿದ್ಲಲ್ಲ, ನನಗೆ ಯಾಕೋ ಅದನ್ನ ನಮ್ಮ ಅಪ್ಪ ಮತ್ತೆ ಅವಳು ಸೇರೆ ಮಾಡೋರೆ ಅಂತ. ನೋಡು, ಒಂದೇ ಡೈಲಾಗ್ ಹೇಳ್ತವ್ರೆ. ಶೋ, ಹೆಂಗೋ ಮರ್ತಿದೆ, ಮತ್ತೆ ನೆನ್ಸ್ಬಿಟ್ಟಲ್ಲ, ಬೇಕಪ್ಪ. ಸಾರಿ. ಅವ್ರು ಹೆಂಗಿದ್ರು ಅಂತ ನೀವು ಹೇಳಿದ್ರೆ ಅವ್ರನ್ನ ಹುಡುಕ್ಸಿ ಊರು ಬಾಗ್ಲಿ ಕಟ್ಸಿ ಊರು ಜನಗಳಿಂದ ಕಲ್ಲಲ್ಲಿ ಓಡಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಮಿಲ್ಟ್ರಿ ಮಾದಪ್ಪನೇ ಅಲ್ಲ. ಏಯ್, ನನಗೆ ಯಾವನ್ ಭಯನೂ ಇಲ್ಲ ಅಂತಿದ್ದೆ, ಈಗ ನೋಡಿದ್ರೆ ಡೈಲಾಗಾಗೆ ಚಡ್ಡಿ ಒದ್ದೆ ಮಾಡ್ಕೋತಿದ್ಯಾ. ಹಂಗೆ ಹೇಳ್ಬೇಡ ಬೇಬಿ, ನಾಚಿಕೆ ಆಯ್ತದೆ, ಹಾಗೆ ಭಯನೂ ಆಯ್ತೈತೆ. ಹೌದು, ಹಾಗೆ ಮಾಡಿ. ಇರ್ಲಿ, ಅದನ್ನ ನಾನು ಆಮೇಲೆ ನೋಡ್ಕೋತೀನಿ. ಈಗ ಮೊದಲು ನಮ್ಮ ಮನೆಗೆ ಹೋಗೋಣ ಬರ್ರಿ. ಅದು ನಾವು ಅಯ್ಯೋ, ನೀವು ಇಲ್ಲ ಅಂತ ಹೇಳ್ತೀರಾ ಅಂತ ನನ್ಗೆ ಗೊತ್ತು. ನಾನು ಬಿಡ್ತೀನಾ? ಬಿಡಲ್ಲ, ಗಾಡಿ ಇಲ್ಲೇ ಇರ್ಲಿ. ಈ ತೋಟ ಎಲ್ಲನೂ ನಮ್ದೇಯ. ಬರ್ರಿ, ಪಕ್ಕದ ಬೀದಿಲೇ ನಮ್ಮ ಮನೆ ಇರೋದು. ಅಯ್ಯೋ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಬರ್ರಕ್ಕ. ಬಾರೆ, ಅವ್ರು ಅಷ್ಟೊಂದು ಪ್ರೀತಿಯಿಂದ ಕರೀತಾ ಇದ್ದಾರೆ, ನಡಿ. ಬರ್ರಕ್ಕ, ಬರ್ರಿ. ಹೋದ್ರು. ಈ ಸೀನಾ, ನನ್ ಗಾಡಿ ಕೀ ಸಿಕ್ಲಿಲ್ಲ ಅಂದ್ರೆ ಗೊತ್ತಲ್ಲ, ಊರ್ ಬಾಗ್ಲು ಅದನ್ನೇ ಮಾಡೋದ್ ನಿನ್ಗೆ. ಈಗ ಮನೆಗೆ ಹೋದ್ರೆ ಆ ವಜ್ಜಿದಿರ್ನ ನೋಡ್ಬಿಟ್ಟು ನಮ್ಮ ಮ್ಯಾಟ್ರನ್ನೆಲ್ಲ ಹೇಳ್ಬಿಡ್ತಾರೆ ಅಂತ ನಾನ್ ಸಾಯ್ತಾರೆ. ನೀನ್ ನೋಡ್ರೆ ಕೀ ಅಂತಿದ್ಯಲ್ಲ. ಹೌದಲ್ವಾ? ಈ ಆದ್ರೂ ಎಲ್ರಿಗೂ ವಿಷಯ ಗೊತ್ತಾದ್ರೆ ಒಳ್ಳೇದೆ ಅಂತ ನೀನೇ ಹೇಳ್ತಿದ್ದಲ್ಲ ಸೀನಾ. ಲೊಟ್ಟೆ, ಅವಾಗೇನೋ ಹೀಟಲ್ಲಿ ಹೇಳ್ದೆ, ಯಾರ ಇವಾಗ ಕೋಲ್ಡ್ ಆಯ್ತೈತೆ. ನನ್ನ ಕಷ್ಟ ನನಗೆ. ಒಂದು ಕೆಲಸ ಮಾಡ್ತೀನಿ, ನಾನು ನಮ್ಮ ಮನೆಗೆ ಹೋಗಲ್ಲ, ನಾನು ಶಿವಣ್ಣನ ಮನೆಗೆ ಹೋಯ್ತೀನಿ, ಆಮೇಲೆ ನಮ್ಮ ಮನೆಗೆ ಹೋಯ್ತೀನಿ. ಬನ್ನಿ, ಇದೇ ನಮ್ಮ ಮನೆ. ಬನ್ನಿ, ಬರ್ಬೇಕು. ಪಾರು, ನೀನ್ ಯಾಕೆ ನಿನ್ನ ಮದ್ವೆ ಕರ್ದಿಲ್ಲ? ಸಾರಿ, ಯಾರನ್ನೂ ಕರೆಯೋಕ್ಕಾಗಲೇ ಇಲ್ಲ. ಕರೆದಿದ್ರು ನಮ್ಮ ಮದುವೆಗೆ ಅಂತ ಕರೆಯೋಕ್ಕಾಗ್ತಿರ್ಲಿಲ್ಲ, ಹಾಗಾಗೋಯ್ತು ನಮ್ಮ ಮದುವೆ. ಕರುನಾಡ ಕಣ್ಮಣಿ